ವರಮಹಾಲಕ್ಷ್ಮಿ ಪ್ರಯುಕ್ತ ಶ್ರೀ ಗೊರವನಹಳ್ಳಿ ಕ್ಷೇತ್ರಕ್ಕೆ ಸಾಕಷ್ಟು ಭಕ್ತ ಸಾಗರವೇ ಹರಿದು ಬರ್ತಾ ಇರೋದು. ನನ್ನ ಜೊತೆ ಭಕ್ತರು ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀರಿ. ಮೇಡಮ್, ಎಷ್ಟೊತ್ತಿಗೆ ಬಂದ್ರಿ, ಏನಿಂದ ಕೇಳ್ಕೊಂಡ್ರಿ, ಈ ಬಾರಿ ವಿಶೇಷತೆ? ಎಲ್ಲರಿಗೂ ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ವೈಡೂರ್ಯಶ್ರೀ ಅಂತ. ಸರು ಸುಜಯ್, ನಾವು ಸುಜಯ್ ಕಾಸ್ಟ್ಯೂಮ್ಸ್ ಮತ್ತು ASV ಡ್ಯಾನ್ಸಿಂಗ್ ಸ್ಟಾರ್ಸ್ ನೃತ್ಯ ಶಾಲೆ ಕಡೆಯಿಂದ ಬರ್ತಾ ಇದ್ದೀವಿ. ಪ್ರತಿ ವರ್ಷ ಈ ಹಬ್ಬದ ದಿವಸ ಮೊದಲು ತಾಯಿ ದರ್ಶನ, ಆಮೇಲೆ ಮಿಕ್ಕಿದ್ದೆಲ್ಲ ನಮ್ಮ ಮನೇಲಿ. ಸೊ ಹಾಗಾಗಿ 20 ವರ್ಷಗಳಿಂದ ಇದೇ ಪ್ರೊಸೀಜರ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಎಲ್ಲ ತುಂಬ ಒಳ್ಳೆಯದಾಗಿದೆ ಸರ್. ನಾವು ಸರ್ ನಮ್ಮದು ಬೆಂಗಳೂರು. ನಾವು ಸರ್ ನಾವು ಇದು ಹರಕೆ ಅನ್ನೋದಕ್ಕಿಂತ ನಾನು ವರ್ಷದಲ್ಲಿ ಒಂದು 5 ಸತಿ ಆದರೂ ಖಂಡಿತ ತಾಯಿ ದರ್ಶನಕ್ಕೆ ಬಂದೇ ಬರ್ತೀನಿ. ಅದರಲ್ಲೂ ಈ ದಿನ ಅಂತೂ ಬಂದೇ ಬರ್ತೀನಿ ಸರ್. ವರಮಹಾಲಕ್ಷ್ಮಿ ಹಬ್ಬ ಫಸ್ಟು ದೇವ್ರ ದರ್ಶನ, ಆಮೇಲೆ ಮಿಕ್ಕಿದ್ದೆಲ್ಲ ನಂದು. ಸೊ ಪ್ರತಿ 3 ತಿಂಗಳಿಗೆ ಅಕ್ಕಿ ಸೇವೆ ಅಂತ ಮಾಡ್ತೀವಿ, ಇಡೀ ಅಕ್ಕಿ ಸೇವೆ ಅಂತ ಮಾಡಿಸ್ತೀವಿ. ಸೊ ಹಾಗಾಗಿ ಅದು ಬಂದು ಇಲ್ಲಿ ಭಕ್ತಾದಿಗಳಿಗೆಲ್ಲ ಸೇರಬೇಕು ಅಂತ ಹೇಳಿ ಅದನ್ನು ಇಲ್ಲಿ ತಲುಪಿಸ್ತೀನಿ. ಸಂಕಲ್ಪ ಪೂಜೆಗಳು ಹಲವಾರು ನಡೀತಾ ಇರುತ್ತೆ ನಮ್ಮ ಮನೆಗಳಲ್ಲಿ. ಜೊತೆಗೆ ಮಂಡಲ ಪೂಜೆಗಳನ್ನು ಮಾಡಿಸ್ತೀವಿ. 48 ತಿಂಗಳಿಗೆ ಒಂದು ಮಂಡಲ ಪೂಜೆ ನಡೆಯುತ್ತೆ. ಆ ಪೂಜೆನಲ್ಲೂ ಅಷ್ಟೇ ಉತ್ಸವ ಮೂರ್ತಿನ ಇಲ್ಲಿ ಗೊರವನಹಳ್ಳಿಯಿಂದ ಕರ್ಕೊಂಡೋಗಿ ಅಲ್ಲಿ ನಮ್ಮ ಒಂದು ಏರಿಯಾನಲ್ಲಿ, ಶ್ರೀನಿವಾಸ ನಗರ ಏರಿಯಾನಲ್ಲಿ ಉತ್ಸವನ ಮೂರ್ತಿನ ಫುಲ್ಲು ದರ್ಶನ ಕೊಡ್ತೀವಿ. ಎಲ್ಲ ಮನೆಗಳಿಗೂ ದರ್ಶನ ಆಗುತ್ತೆ ಅವತ್ತು. ಸೊ ಈ ರೀತಿ ಒಂದು ವಿಶೇಷ ದರ್ಶನ ತಾಯಿ ಮಹಾಲಕ್ಷ್ಮಿ ಅಷ್ಟಲಕ್ಷ್ಮಿ ರೂಪದಲ್ಲಿ ನಮಗೆಲ್ಲ ರೀತಿಯೂ ಒಳ್ಳೇದು ಮಾಡಿದ್ದಾಳೆ ಸರ್ ತಾಯಿ. ತಾಯಿ ಅದು ಲಕ್ಷ್ಮಿ ಅಂದರೆ ಅಲಂಕಾರ ಪ್ರಿಯೆ. ವಿಷ್ಣು ಮಹಾಲಕ್ಷ್ಮಿ ಅಂದ್ರೇ ಅಲಂಕಾರ ಪ್ರಿಯರು. ಅವ್ರಿಗೆ ಎಷ್ಟು ಅಲಂಕಾರ ಮಾಡಿದ್ರೆ ಅಷ್ಟು ಚೆಂದ ಕಾಣುತ್ತೆ. ಸೊ ಅಷ್ಟಲಕ್ಷ್ಮಿ ರೂಪದಲ್ಲಿ ಎಲ್ಲ ರೀತಿಯಲ್ಲೂ ದರ್ಶನ ಕೊಡ್ತಾಳೆ ತಾಯಿ. ಸೊ ನಮ್ಮನೆಗಳಲ್ಲೂ ಇದೇ ಥರ ವಿಶೇಷವಾಗಿ ದರ್ಶನ ಮಾಡ್ತಾನೆ ಇರ್ತೀವಿ ಸರ್. ವಿಶೇಷನೇ ಸರ್, ಪ್ರತಿ ಸಲ ವಿಶೇಷನೇ ನಮ್ಗೆ ಇಲ್ಲಿ ಬರೋದು. ಇಲ್ಲಿ ಬಂದಿದ ತಕ್ಷಣ ಎಲ್ಲ ಸ್ಟಾರ್ಟ್ ಒಳ್ಳೇದೇ ಆಗುತ್ತೆ. ವೀಕ್ಷಕರೇ, ಇಷ್ಟು ಭಕ್ತರ ಮಾತು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.